In this video lecture, we will study about potential due to a system of charges. Potential due to system of charges. Okay, so in previous video lectures, we have studied that potential due to a point charge V equal to 1 divided by 4 pi epsilon naught into the charge divided by the distance r. This is what we have studied in the previous lectures, correct? So now, if we have more than two charges, ಎರಡು charges ಜಾಸ್ತಿ ಇದ್ರೆ ಆ ಟೈಮಲ್ಲಿ we call them as the system of the charges ಅಂತ ಹೇಳ್ತೇವೆ. For example, now here we do have charge q1 and here we do have charge q2 and we do have q3 here and here we do have q4 charge like this. Okay, so now this is the point P at which we need to calculate the potential due to all the four charges here. Okay, ಇವಾಗ ಏನು ಮಾಡಬೇಕು ಅಂತಂದರೆ ಈ ಪಾಯಿಂಟ್ ಪಿ ಅಲ್ಲಿ ಈ ಚಾರ್ಜಿಂದ ಕೂಡ ಪೊಟೆನ್ಷಿಯಲ್ ಇರುತ್ತೆ, ಈ ಚಾರ್ಜಿಂದ ಕೂಡ ಪೊಟೆನ್ಷಿಯಲ್ ಇರುತ್ತೆ, ಅದೇ ಥರ ಈ ಚಾರ್ಜಿಂದ ಕೂಡ ಪೊಟೆನ್ಷಿಯಲ್ ಇರುತ್ತೆ ಆ್ಯಂಡ್ ಸಿಮಿಲರ್ಲಿ ಫ್ರಮ್ ಕ್ಯೂ ಚಾರ್ಜಿಂದ ಕೂಡ ಇಲ್ಲಿ ಪೊಟೆನ್ಷಿಯಲ್ ಬರುತ್ತೆ. ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕು, ಐ ನೀಡ್ ಟು ಕ್ಯಾಲ್ಕುಲೇಟ್ ದ ಟೋಟಲ್ potential, electric potential due to all the four charges. ಈ ಫೋರ್ ಚಾರ್ಜಸ್ ಇಂದ ಎಷ್ಟು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಬರುತ್ತಲ್ವ ಅದನ್ನು ನಾವಿಲ್ಲಿ ಕಂಡುಹಿಡಿಯಬೇಕು, ಆಯಿತಾ? ಸೊ ಫಾರ್ ದ್ಯಾಟ್ ಫಸ್ಟ್ ಆಫ್ ಆಲ್ ಐ ನೀಡ್ ಟು know about the distance. So this is r1p ಅಂತ ತಗೊಳ್ತಾನೆ and this is what r2p, okay, and this is the distance, that is what r3p, and this distance is nothing but r4p. okay na? So ಈ ಥರ ಇದೆ ಅಂತ ಇಟ್ಕೊಳ್ಳಿ ಇವಾಗ, ಆಯಿತಾ? ಸೊ ನಾವು at this point P I need to calculate the potential. ಅದೇ ನಮ್ಗೆ ಟಾರ್ಗೆಟ್ ಇವಾಗ, ಆಯಿತಾ? ಇವಾಗ ನಾನು ಹೇಳ್ಕೊಟ್ಟಿದ್ದಾನೆ ಪೊಟೆನ್ಷಿಯಲು ಸ್ಕೇಲರ್ ಕ್ವಾಂಟಿಟಿನ ವೆಕ್ಟರ್ ಕ್ವಾಂಟಿಟಿನ, ಕ್ಲಿಯರ್ಲಿ ಇಟ್ ಇಸ್ ಅ ಸ್ಕೇಲರ್ ಕ್ವಾಂಟಿಟಿ ಅಲ್ವಾ ಅದು. ಸೊ ಅದಕ್ಕೋಸ್ಕರ ಏನು ಮಾಡ್ಬೋದು, ಐ ಕ್ಯಾನ್ ಯೂಸ್ ದಿ ಸ್ಕೇಲರ್ ಅಡಿಷನ್. ಸೊ ಪೊಟೆನ್ಷಿಯಲ್ ಎಟ್ ಪಾಯಿಂಟ್ ಪಿ ವಿ ಪಿ ದಟ್ ಮಸ್ಟ್ ಬಿ ಈಕ್ವಲ್ ಟು ಪೊಟೆನ್ಷಿಯಲ್ ಎಟ್ ಪಾಯಿಂಟ್ ಪಿ ಡ್ಯೂ ಟು ವಾಟ್ one charge plus potential at point P due to second charge, that is what Q2 charge, plus potential at point P due to Q3 charge plus potential at point P due to Q4 charge. ಸೊ ಈ ಥರ ಮಾಡ್ಬಿಟ್ಟು ನಾನು ಏನು ಮಾಡ್ಬೋದನ್ನು ಆ್ಯಡ್ ಮಾಡ್ಬೋದು ಆ್ಯಸ್ ಇಟ್ ಇಸ್ ಅ ಸ್ಕೇಲರ್ ಕ್ವಾಂಟಿಟಿ. ಓಕೆನಾ? ಸೊ ಅದಕ್ಕೋಸ್ಕರ ಏನು ಮಾಡ್ತೀರಿ ಇವಾಗ, ಸೊ ದ್ಯಾರ್ ಫಾರ್ ಪೊಟೆನ್ಷಿಯಲ್ ಅಟ್ ಪಾಯಿಂಟ್ P ಮಸ್ಟ್ ಬಿ ಇಸ್ ಈಕ್ವಲ್ ಟು 1 ಡಿವೈಡ್ ಬೈ 4 pi epsilon naught ಇಂಟು Q1 ಅಂದರೆ ಆಗಬೇಕು, Q1 ಆಗಬೇಕಲ್ಲ ಅದು, Q1 ಡಿವೈಡ್ ಬೈ R1P ಪ್ಲಸ್ 1 ಡಿವೈಡ್ ಬೈ 4 pi epsilon naught. ಇದು ಪೊಟೆನ್ಷಿಯಲ್ ಟು ಎ ಪಾಯಿಂಟ್ ಚಾರ್ಜ್, ಈ ಚಾರ್ಜಿಂದ ಇಷ್ಟು ಪೊಟೆನ್ಷಿಯಲ್ ಬರುತ್ತೆ ಇಲ್ಲಿ, ದಟ್ ಈಸ್ ವಾಟ್ ವಿ ಹ್ಯಾವ್ ಸ್ಟಡಿಡ್ ಇನ್ ದ ಪ್ರೀವಿಯಸ್ ಲೆಕ್ಚರರ್ಸ್, ಹೌದಾ? ಸೊ ದಿಸ್ ಇಸ್ ಪ್ಲಸ್ 1 ಬೈ 4 pi epsilon naught ಇಂಟು Q2 ಡಿವೈಡ್ ಬೈ ಏನು R2P ಆ್ಯಂಡ್ ಸೋ ಆನ್. ಇದೇ ಥರನೇ ಮುಂದುವರಿತದೆ ಅದು ಹೇಗೆ ಅಂತ ಹೇಳ್ಬಿಟ್ಟು, ಹೌದಾ? ಸೊ ದಿಸ್ ಈಸ್ ಈಕ್ವಲ್ ಟು 1 ಡಿವೈಡ್ ಬೈ 4 pi epsilon naught ಎಲ್ಲದರಲ್ಲೂ ಕೂಡ ಕಾಮನ್ ಇದೆ ಇಂಟು Q1 ಡಿವೈಡ್ ಬೈ R1P ಪ್ಲಸ್ Q2 ಡಿವೈಡ್ ಬೈ R2P ಪ್ಲಸ್ Q3 ಡಿವೈಡ್ ಬೈ R3P ಪ್ಲಸ್ Q4 ಡಿವೈಡೆಡ್ ಬೈ R4P. ಸೊ ಈ ಥರ ಮಾಡ್ಬಿಟ್ಟು ನಾವೇನು ಮಾಡ್ಬೋದು, ಆ್ಯಕ್ಚುಲಿ ಐ ಕ್ಯಾನ್ ಫೈಂಡ್ ಔಟ್ ದ ಪೊಟೆನ್ಷಿಯಲ್ ಡ್ಯೂ ಟು ದ ಸಿಸ್ಟಮ್ ಆಫ್ ಫೋರ್ ಚಾರ್ಜಸ್. ಓಕೆ, ಸಿಸ್ಟಮ್ ಫೋರ್ ಚಾರ್ಜಸ್ಸಲ್ಲಿ ನಾವು ಈ ಥರ ಮಾಡಿಬಿಟ್ಟು ಪೊಟೆನ್ಷಿಯಲನ್ನು ಕಂಡುಹಿಡಿಬೋದು. ಓಕೆನಾ? ಇವಾಗೆಲ್ಲ ನಾನು ನೋಟ್ ಹೇಳ್ತೇನೆ, ಇದು ಇಲ್ಲಿ ಮುಗೀತು. ಆ್ಯಕ್ಚುಲಿ ನೋಟಲ್ಲಿ ಏನು ಅಂತ ಹೇಳಿದರೆ, as you know that if I take a spherical shell, ಆಯಿತಾ, ಈ ಥರ ಸ್ಪೆರಿಕಲ್ ಶೆಲ್ ಅಂತ ನಾನು ಒಂದ್ಸಲ ಕನ್ಸಿಡರೇಷನ್ ಮಾಡಿದರೆ, ವಾಟ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ದ ಸ್ಪೆರಿಕಲ್ ಶೆಲ್? ಎಲೆಕ್ಟ್ರಿಕ್ ಫೀಲ್ಡ್ ಈಸ್ 0. ನಾವು ಫಸ್ಟ್ ಚಾಪ್ಟರ್ ನೋಡಿ ಆಯ್ತಲ್ವಾ? ಬಟ್ ಆದರೆ ಇಲೆಕ್ಟ್ರಿಕ್ ಪೊಟೆನ್ಷಿಯಲ್ ದಿಸ್ ಈಸ್ ಆಫ್ ರೇಡಿಯಸ್ ಆರ್ ಅಂತ ಇಟ್ಕೊಂಡ್ರೆ, ಓಕೆ, ಆರ್ ಅಂತ ಇಟ್ಕೊಂಡ್ರೆ ಪೊಟೆನ್ಷಿಯಲ್ ಇನ್ಸೈಡ್ ದ ಸ್ಪೆರಿಕಲ್ ಶೆಲ್ ಮಸ್ಟ್ ಬಿ ಈಕ್ವಲ್ ಟು ಕಾನ್ಸ್ಟಂಟ್, ಆಯಿತಾ? ಕಾನ್ಸ್ಟಂಟ್ ಆಗಿರುತ್ತೆ, ದಟ್ ಈಸ್ ಆನ್ ದ ಸರ್ಫೇಸ್, ದಟ್ ಈಸ್ ವಾಟ್ ಪೊಟೆನ್ಷಿಯಲ್ ಆನ್ ದ ಸರ್ಫೇಸ್ ಅಂತ ಹೇಳ್ಬೋದು. ದಟ್ ಈಸ್ ಈಕ್ವಲ್ ಟು 1 ಡಿವೈಡ್ ಬೈ 4 pi epsilon naught ಇಂಟು ಚಾರ್ಜ್ ಪರ್ ದ ರೇಡಿಯಸ್ ಆರ್ ಆಗಿರುತ್ತೆ. ಓಕೆ, ಪ್ಲೀಸ್ ಟ್ರೈ ಟು ರಿಮೆಂಬರ್ ದಿಸ್ ಒನ್. ಇದು ಇನ್ಸೈಡ್ ದ ಸ್ಪೆರಿಕಲ್ ಶೆಲ್ ಯಾವತ್ತು ಕೂಡ ಪೊಟೆನ್ಷಿಯಲ್ ಏನಾಗಿರುತ್ತೆ, ಆ್ಯಕ್ಚುಲಿ ಕಾನ್ಸ್ಟಂಟ್ ಆಗಿರುತ್ತೆ, ದಟ್ ಈಸ್ ಈಕ್ವಲ್ ಟು ದ ಪೊಟೆನ್ಷಿಯಲ್ ಆನ್ ದಿ ಸರ್ಫೇಸ್ ಕೂಡ ಈಕ್ವಲ್ ಆಗಿರುತ್ತೆ. ಅದೇ ಥರನೇ ದೂರ ಹೋಗ್ತದ್ರೆ ಏನಾಗಬೇಕು, ಆ್ಯಸ್ ದ ಡಿಸ್ಟೆನ್ಸ್ ಇನ್ಕ್ರೀಸಸ್ ಏನಾಗಿರಬೇಕು, ದ ಪೊಟೆನ್ಷಿಯಲ್ ಈಸ್ ಗೋಯಿಂಗ್ ಟು ಬಿ ರೆಡ್ಯೂಸ್. ಸೊ ದ್ಯಾರ್ ಫಾರ್ ಪೊಟೆನ್ಷಿಯಲ್ outside that must be equal to 1 divided by 4 pi epsilon naught into what, charge per distance, small r. You know, small r is the distance here ಈ ಪಾಯಿಂಟ್ಗೆ. ಸೊ ಏನಾಗುತ್ತೆ ಅಂದರೆ ಔಟ್ಸೈಡಿಗೆ ಹೋದ ತಕ್ಷಣ ಏನಾಗಬೇಕು, ಆ್ಯಕ್ಚುಲಿ ಇಟ್ ಈಸ್ ಗೋಯಿಂಗ್ ಟು ರೆಡ್ಯೂಸ್ ಆಸ್ ದ ಡಿಸ್ಟೆನ್ಸ್ ಇನ್ಕ್ರೀಸಸ್, ಇಟ್ ಹ್ಯಾಸ್ ಟು ದ ಪೊಟೆನ್ಷಿಯಲ್ ಹ್ಯಾಸ್ ಟು ಡಿಕ್ರೀಸ್. ಇದಕ್ಕೆ ಗ್ರಾಫಿಕಲ್ ನಾನು ತೋರಿಸಬೇಕು ಅಂತ ಹೇಳಿದ್ರೆ, ದಿಸ್ ಇಸ್ ದ
ಡಿಸ್ಟೆನ್ಸ್ ಆರ್ ಅಂತ ತಗೊಳ್ಳೋಣ. ದಿಸ್ ಇಸ್ ದ ಪೊಟೆನ್ಷಿಯಲ್ ವಿ ಅಂತ ತಗೊಂಡ್ರೆ ಇಟ್ ವಿಲ್ ಬಿ ಕಾನ್ಸ್ಟಂಟ್ ಎಲ್ಲಿವರೆಗೆ, ಆರ್ವರೆಗೆ. ಅದಾದ ನಂತರ ಏನಾಗುತ್ತೆ, ಆ್ಯಕ್ಚುಲಿ ಇಟ್ ಸ್ಟಾರ್ಟ್ಸ್ ಟು ಡಿಕ್ರೀಸ್. ದಿಸ್ ಈಸ್ ವಾಟ್ ದ ಗ್ರಾಫ್ ಆಫ್ ಪೊಟೆನ್ಷಿಯಲ್ ವರ್ಸಸ್ ಡಿಸ್ಟೆನ್ಸ್. ಓಕೆ, ಸೊ ಈ ಥರ ಮಾಡಿಬಿಟ್ಟು ನಾವೇನು ಮಾಡ್ಬೋದು, ಆ್ಯಕ್ಚುಲಿ ಇದನ್ನು ನೋಟಲ್ಲಿ ನೀವು ಕನ್ಸಿಡರೇಷನ್ ಮಾಡ್ಕೊಳ್ಳಿ. ಓಕೆ, ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗೆ ಇದು ಹೆಲ್ಪ್ ಆಗುತ್ತೆ. ಓಕೆ, ಸೊ ಮುಂದಿನ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೇನೆ.